ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ದಾಸ ಸಾಹಿತ್ಯದ ಯಾವುದೇ ಹಾಡುಗಳನ್ನ ಹೇಳುವುದಿದ್ರು ಕೂಡ ನೀವು ಸೂಚಿಸಬಹುದು ಕಮೆಂಟ್ ಬಾಕ್ಸ್ ಅಲ್ಲಿ. ಮಕ್ಕಳು ರೆಡಿ ಇದ್ದೀರಾ? ಹೇಳಿ. ब्रूहि मुकुन्देति ब्रूहि मुकुन्देति रसने पाहि मुकुन्देति रसने ब्रूहि मुकुन्देति रसने पाहि मुकुन्देति रसने ब्रूहि मुकुन्देति केशव माधव गोविन्देति केशव माधव गोविन्देति केशव माधव गोविन्देति केशव माधव गोविन्देति कृष्णानन्द सदानन्देति कृष्णानन्द सदानन्देति कृष्णानन्द सदानन्देति कृष्णानन्द सदानन्देति ब्रूहि मुकुन्देति अच्युत श्री कृष्ण हरे राम 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 हरि हरि नारायण बने हरि नारायण रोगी मुक्ति ब्रूहि मुकुन्देति ब्रूहि मुकुन्देति ಧನ್ಯವಾದಗಳು. ಸಾಧು 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 ಸಾಧು. ಧನ್ಯವಾದ. ಗೀತೆಯ ಒಂದು ತುಣುಕನ್ನು ನೋಡೋಣ. ಬುದ್ಧಿರ್ಜ್ಞಾನಮಸಮ್ಮೋಹ ಕ್ಷಮಾ ಸತ್ಯಂ ದಮಃ ಶಮ ಸುಖಂ ದುಃಖಂ ಭವೋ ಭಾವೋ ಭಯಂಚ ಭಯಮೇವ ಚ. ಇದಿಷ್ಟು ಗುಣಗಳ ಬಗ್ಗೆ ಇಲ್ಲಿ ಹೇಳ್ತಾರೆ. ಮುಂದೆ ಈ ಗುಣಗಳ ವಿಸ್ತೃತವಾದ ಚಿಂತನೆ ಇದೆ. ಏನೇನಾಗುತ್ತೆ ಅಂತ. ಬುದ್ಧಿ ಅಂದ್ರೆ ವಿವೇಕ ಅಂತ ನಾವು ಇನ್ನೊಂದು ಶಬ್ದದಿಂದ ಹೇಳ್ಬೋದು.
ಅಂದ್ರೆ ಸರಿ ತಪ್ಪುಗಳನ್ನ ನಿರ್ಧಾರ ಮಾಡುವಂತಹ ಒಂದು ವಿಭಾಗ. ಮನಸ್ಸಿನದ್ದೇ ಒಂದು ಪ್ರಭೇದ ಇದು. ಮನಸ್ಸಿನಲ್ಲಿ ಒಟ್ಟು 5 ಪ್ರಭೇದಗಳಿವೆ. ಅದರಲ್ಲಿ ಬುದ್ಧಿ ಅನ್ನೋದು ಒಂದು ಪ್ರಧಾನವಾದ ಪ್ರಭೇದ. ಜ್ಞಾನಂ, ಅರಿವು ಬರುವುದು. ಅಂದ್ರೆ ಈ ಬುದ್ಧಿಯಿಂದ ತಿಕ್ಕಾಟ ಮಾಡಿದಾಗ ಉತ್ಪತ್ತಿ ಆಗುವಂತದ್ದೇನಿದೆಯೋ ಅದು ಜ್ಞಾನ. ಅಸಮ್ಮೋಹ, ಸದಾ ಎಚ್ಚರ ಇರುವಿಕೆ, ಅಂದ್ರೆ ಮೈ ಮರೆಯದೆ ಇರುವಂತದ್ದು. ಕೆಲವರನ್ನ ನೀವು ಎಷ್ಟೇ ಡಿಸ್ಟರ್ಬ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರು ತಮ್ಮ ಕಾರ್ಯದಿಂದ ವಂಚಿತರಾಗುವುದಿಲ್ಲ. ಅದು ಅಸಮ್ಮೋಹ. ಮೋಹ ಅಂದ್ರೆ ದಿಕ್ಕು ತಪ್ಪುವುದು, ಸಮೋಹ ಅಂದ್ರೆ ಚೆನ್ನಾಗಿ ದಿಕ್ಕು ತಪ್ಪುವುದು, ಅಸಮ್ಮೋಹ ಅಂದ್ರೆ ಸ್ವಲ್ಪವೂ ದಿಕ್ಕು ತಪ್ಪದಂತಿರುವುದು, ಎಚ್ಚರದಲ್ಲಿರುವುದು. ಕ್ಷಮಾ, ಇನ್ನೊಬ್ಬನ ನೋವನ್ನ ಗಮನಿಸಿ ಅವರನ್ನ ಕ್ಷಮಿಸುವುದು. ಅಥವಾ ತಪ್ಪು ಯಾರೂ ಮಾಡೇ ಮಾಡ್ತಾರೆ, ಆ ತಪ್ಪನ್ನ ಸಹಿಸಿಕೊಂಡು ಮುಂದೆ ನಡೆಯುವುದೇನಿದೆ, ತಿದ್ದಿಕೊಳ್ಳಿಕ್ಕೆ ಸಿಗುವ ಅವಕಾಶವನ್ನ ಕೊಡುವಂತದ್ದೇನಿದೆ, ಅದು ಕ್ಷಮಾ. ಸತ್ಯಂ, ಪ್ರಾಮಾಣಿಕತೆ. ದಮಃ, ದಮ ಅಂದ್ರೆ ಇಂದ್ರಿಯ ನಿಗ್ರಹ. ಶಮಃ, ಶಮ ಅಂದ್ರೆ ಭಗವಂತನಲ್ಲಿ ನಿಷ್ಠೆ. ಶಮೋ ಮನ್ನಿಷ್ಠತಾ ಬುದ್ಧೇಹೆ ಅಂತ ಭಾಗವತವೇ ಹೇಳುತ್ತೆ. ಭಗವಂತನಲ್ಲಿ ನಿತರಾಂ ಪ್ರೀತಿ ಮತ್ತು ಸಮಾಧಾನ ಚಿತ್ತ. ಸುಖಂ, ಎಲ್ಲವನ್ನೂ ಪ್ರಸನ್ನವಾದ ಮನಸ್ಸಿನಿಂದ ಸ್ವೀಕಾರ ಮಾಡುವುದು. ಇನ್ನು ಕೆಲವು ಇರ್ತವೆ, ಎಲ್ಲವನ್ನೂ ಉಲ್ಟಾನೇ ಅರ್ಥ ಮಾಡಿಕೊಂಡು ದುಃಖ ಪಡುವುದು. ಭವಃ, ಹುಟ್ಟಿ ಬರುವುದು. ಭಾವಃ, ಅಭಾವಃ, ಕಳ್ಕೊಳ್ಳುವುದು. ಭಯಂ, ಹೆದರುವುದು. ಅಭಯಂ, ಹೆದರಿಕೆಯನ್ನ ಕಳೆಯುವುದು ಮತ್ತು ಹೆದರದಿರುವುದು. ಇದಿಷ್ಟು ಕೂಡ ಗುಣಗಳು. ಅದು ಎಲ್ಲಿಂದ ಬರುತ್ತೆ ಅಂತ ಮತ್ತೆ ಮುಂದೆ ಹೇಳ್ತಾರೆ. ಮತ್ತೊಂದು ಗೀತೆಯನ್ನ ಕೇಳ್ಕೊಂಡು ಬರೋಣ. ಸ್ವಾತಿ ಅವರು ಹೇಳ್ತೀರಾ? ನೀ ದೇಹದೊಳಗೋ ನಿನ್ನೊಳು ದೇಹವೋ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ನೀ ದೇಹದೊಳಗೋ ನಿನ್ನೊಳು ದೇಹವೋ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ, ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ. ಬಯಲು ಆಲಯವೆರಡು ನಯನದೊಳಗೋ, ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನದ ಒಳಗೋ. ನಯನ ಬುದ್ಧಿಗಳೆರಡು ನಿನ್ನೊಳಗೋ ಕೃಷ್ಣ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ, ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ. ಸವಿಯು ಸಕ್ಕರೆ ಎರಡು ಜಿಹ್ವೆಯೊಳಗೋ, ಜಿಹ್ವೆ ಮನಸ್ಸಿನ ಒಳಗೋ, ಮನಸ್ಸು ಜಿಹ್ವೆಯ ಒಳಗೋ. ಜಿಹ್ವೆ ಮನಸ್ಸುಗಳೆರಡು ನಿನ್ನೊಳಗೋ ಕೃಷ್ಣ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಕುಸುಮದೊಳು ಗಂಧವೋ ಗಂಧದೊಳು ಕುಸುಮವೋ, ಕುಸುಮದೊಳು ಗಂಧವೋ ಗಂಧದೊಳು ಕುಸುಮವೋ. ಕುಸುಮ ಗಂಧಗಳೆರಡು ಆಗ್ರಾಣದೊಳಗೋ, ಅಸಮಭವ ಕಾಗಿನೆಲೆ ಆದಿಕೇಶವರಾಯ. ಉಸುರು ನನ್ನಲವಲ್ಲ ಎಲ್ಲ ನಿನ್ನೊಳಗೋ ಕೃಷ್ಣ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ.
ನೀ ದೇಹದೊಳಗೋ ನಿನ್ನೊಳು ದೇಹವೋ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಕೃಷ್ಣಾರ್ಪಣಮಸ್ತು. ಧನ್ಯತೆಗಳು ಸ್ವಾತಿ ಅವರೇ. ಮಕ್ಕಳೇ ಹೇಳ್ತೀರಾ ಇನ್ನೊಂದು ಹಾಡು? ಹಾ ರೀ. ಏನ ಬೇಡಲೋ ನಿನ್ನ ದೇವ ದೇವ, ಏನ ಹೋದ ನಿನ್ನೊಳಗೆ ಮಹಾನುಭಾವ, ಏನ ಬೇಡಲೋ ನಿನ್ನ ದೇವ ದೇವ, ಏನ ಹೋದೋ ನಿನ್ನೊಳಗೆ ಮಹಾನುಭಾವ, ಏನ ಬೇಡಲೋ ನಿನ್ನ ದೇವ ದೇವ. ಮನೆಯ ಬೇಡಲೆ ವನದಿ ಹಾಸಿಗೆಯೋ ವಟಪತ್ರ, ಮನೆಯ ಬೇಡಲೆ ವನದಿ ಹಾಸಿಗೆಯೋ ವಟಪತ್ರ, ವನಿತೆಯರ ಬೇಡಲತಿ ಬ್ರಹ್ಮಚಾರಿ ನೀನು, ವನಿತೆಯರ ಬೇಡಲತಿ ಬ್ರಹ್ಮಚಾರಿ ನೀನು, ಘನ ಸಖ್ಯವನೆ ಬಯಸೆ ನೆನೆಯುವರ ಮನದಲ್ಲಿ, ಘನ ಸಖ್ಯವನೆ ಬಯಸೆ ನೆನೆಯುವರ ಮನದಲ್ಲಿ, ತಿನ್ನುವುದಕ್ಕೆ ಕೇಳುವೆನೆ ನವನೀತ ಚೋರ, ತಿನ್ನುವುದಕ್ಕೆ ಕೇಳುವೆನೆ ನವನೀತ ಚೋರ, ಏನ ಬೇಡಲೋ ನಿನ್ನ ದೇವ ದೇವ, ಏನ ಹೋದೋ ನಿನ್ನೊಳಗೆ ಮಹಾನುಭಾವ, ಏನ ಬೇಡಲೋ ನಿನ್ನ ದೇವ ದೇವ. ಶಕ್ತಿಯನು ಗೋಪಿಕಾ ಸ್ತ್ರೀಯರಲಿ ವ್ಯಯಗೈದೆ, ಭಕ್ತಿಯನು ಸತ್ಯವಂತರಿಗಿತ್ತಿಹೇ ಸ್ವಾಮಿ, ಶಕ್ತಿಯನು ಗೋಪಿಕಾ ಸ್ತ್ರೀಯರಲಿ ವ್ಯಯಗೈದೆ, ಭಕ್ತಿಯನು ಸತ್ಯವಂತರಿಗಿತ್ತಿಹೇ ಸ್ವಾಮಿ, ಭಕ್ತರನು ವಂದಿಸುತ್ತ ನೀನು ಬಚ್ಚಿಟ್ಟಿರುವ ಮುಕ್ತಿ ಕಾಂತೆಯ ಕೊಡು, ಸುಖಿಪೆನೋ ಶ್ರೀ ಕೃಷ್ಣ ಮುಕ್ತಿ ಕಾಂತೆಯ ಕೊಡು, ಸುಖಿಪೆನೋ ಶ್ರೀ ಕೃಷ್ಣ, ಏನ ಬೇಡಲೋ ನಿನ್ನ ದೇವ ದೇವ, ಏನ ಹೋದೋ ನಿನ್ನೊಳಗೆ ಮಹಾನುಭಾವ, ಏನ ಬೇಡಲೋ ನಿನ್ನ, ಏನ ಬೇಡಲೋ ನಿನ್ನ, ಏನ ಬೇಡಲೋ ನಿನ್ನ ದೇವ ದೇವ. ಧನ್ಯವಾದಗಳು ಆಚಾರ್ಯ.
ಹರಿ ಓಂ. ಸಾಧು 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 ಸಾಧು. ಧನ್ಯವಾದः ಆಚಾರ್ಯ. ಹೇಳು. ಭಯಕೃದ್ಭಯಹಾರಿ ರಾಧಾನಯನ ಮನೋಹಾರಿ. ಭಯಕೃದ್ಭಯಹಾರಿ ರಾಧಾರಮಣ ಮನೋಹಾರಿ. ತಾಪತ್ರಯ ಪರಿಹಾರಕರಂಗ ಗೋಪೀ ಜನ ಹೃತ್ಪದ್ಮ ಪತಂಗ. ತಾಪತ್ರಯ ಪರಿಹಾರಕರಂಗ ಗೋಪೀ ಜನ ಹೃತ್ಪದ್ಮ ಪತಂಗ. ಭಯಕೃದ್ಭಯಹಾರಿ ರಾಧಾರಮಣ ಮನೋಹಾರಿ. ಭಯಕೃದ್ಭಯಹಾರಿ ರಾಧಾನಯನ ಮನೋಹಾರಿ. ಸುಂದರ ಸುಸ್ಮಿತ ಶೋಭಿತ ವದನ ಮಂದರಧರ ಮಾಧವ ಜಿತ ವದನ. ಸುಂದರ ಸುಸ್ಮಿತ ಶೋಭಿತ ವದನ ಮಂದರಧರ ಮಾಧವ ಜಿತ ಮದನ. ಭಯಕೃದ್ಭಯಹಾರಿ ರಾಧಾನಯನ ಮನೋಹಾರಿ. ಭಯಕೃದ್ಭಯಹಾರಿ ರಾಧಾನಯನ ಮನೋಹಾರಿ. ದುಷ್ಟಕುಲಾಂತಕ ಈಧರೆಯೊಳು ಶ್ರೀದ ವಿಠ್ಠಲ ವಿಧಿ ಭವ ವಂದಿತ ಪಾದ. ದುಷ್ಟಕುಲಾಂತಕ ಈಧರೆಯೊಳು ಶ್ರೀದ ವಿಠ್ಠಲ ವಿಧಿ ಭವ ವಂದಿತ ಪಾದ. ಭಯಕೃದ್ಭಯಹಾರಿ ರಾಧಾನಯನ ಮನೋಹಾರಿ. ಭಯಕೃದ್ಭಯಹಾರಿ ರಾಧಾನಯನ ಮನೋಹಾರಿ. ರಾಧಾನಯನ ಮನೋಹಾರಿ. ರಾಧಾನಯನ ಮನೋಹಾರಿ. ಕೃತಜ್ಞತೆಗಳು. ಸಾಧು 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 ಸಾಧು. ಧನ್ಯವಾದ. ಖಂಡಿತ ಹೇಳಿ. ಅಹಿಂಸಾ ಸಮತಾ ತುಷ್ಟಿಸ್ತಪೋದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಅಹಿಂಸಾ ಸಮತಾ ತುಷ್ಟಿಹಿ. ಅಹಿಂಸಾ ಅದು ಇನ್ನೊಬ್ಬನನ್ನು ಹಿಂಸಿಸದೇ ಇರುವುದು. ಮಾನಸಿಕವಾಗಿಯೋ ವಾಚಿಕವಾಗಿಯೋ ದೈಹಿಕವಾಗಿಯೋ ಹಿಂಸಿಸದೇ ಇರುವುದು. ಸಮತಾ ಸಮತಾ ಅಂತಂದ್ರೆ ಎಲ್ಲೆಡೆಯೂ ಭಗವಂತ ತುಂಬಿದ್ದಾನೆ, ಎಲ್ಲೆಡೆಯೂ ತುಂಬಿದ ಭಗವಂತ ಸಮಾನವಾಗಿದ್ದಾನೆ ಅಂತ ತಿಳಿಯುವಂತಹ ಒಂದು ಎಚ್ಚರ. ಆದ್ರೆ ಅದರ ಜೊತೆಗೇನೆ ಎಲ್ಲರನ್ನೂ ನಾವು ವ್ಯವಹಾರ ಮಾಡುವಾಗ ಎಲ್ಲರಲ್ಲೂ ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ ಅಂತ ಒಂದು ಮಾತನ್ನ ಕೃಷ್ಣನೇ ಸಮತ್ವ ಶಬ್ದದ ಅರ್ಥವನ್ನ ಹೇಳಿದ್ದಾನೆ. ಮಿತ್ರರಲ್ಲಿ ಮೈತ್ರಿಯನ್ನು, ಉತ್ತಮರಲ್ಲಿ ಗೌರವವನ್ನು, ಶತ್ರುಗಳಲ್ಲಿ ಕ್ಷಮೆಯನ್ನು, ಉಳಿದವರಲ್ಲಿ ಔದಾಸೀನ್ಯವನ್ನು ಮಾಡಿಕೊಂಡು ಮುಂದಕ್ಕೆ ಸಾಗುವಂತಹ ಎಚ್ಚರ. ಕ್ಷಮೆ ಕೊಡುವುದು ಅಂದ್ರೆ ಎಲ್ಲವನ್ನು ಸಹಿಸಿಕೊಳ್ಳುವುದು ಅಂತ ಅರ್ಥ ಅಲ್ಲ. ಶಿಕ್ಷೆಯು ಕ್ಷಮೆ, ಶಿಕ್ಷಣ ರೀತಿಯಲ್ಲಿ ಇರ್ಬೇಕಷ್ಟೆ. ಅಂತಹ ವ್ಯವಸ್ಥೆ ಏನಿದೆ ಅದು ಸಮತಾ. ತುಷ್ಟಿ ತೃಪ್ತಿ ಅಂತ ಅರ್ಥ. ತುಷ್ಟಿ ಅಂದ್ರೆ ಏನಿದೆಯೋ ಅದರಲ್ಲಿ ಸಂತೋಷವಾಗಿ ಅದನ್ನ ಸ್ವೀಕರಿಸಿ ಅನುಭವಿಸುವಂತಹದ್ದು. ತುಷ್ಟಿ ತಪಃ ಒಳ್ಳೆಯ ಆಲೋಚನೆ ಮತ್ತು ಸಹಜವಾದ ದೇಹದಂಡನೆ. ದೇಹದಂಡನೆ ಅಂದ್ರೆ ಸ್ವಲ್ಪ ಪ್ರಕೃತಿಯಲ್ಲಿ ವ್ಯತ್ಯಾಸ ಆಯಿತು ಅಂತಂದ್ರೂ ಅದನ್ನು ಒಪ್ಕೊಂಡು ಸಾಗುದು.
ಸ್ವಲ್ಪ ದೂರ ನಡಿಲಿಕ್ಕಿದೆ ಎಂದಾಗ ಸೆಕೆ ಆಗತ್ತೆ, ಅಥವಾ ಸ್ವಲ್ಪ ಹೊತ್ತು ಮಳೆ ಬಂದಾಗ ಚಳಿ ಅನ್ಸತ್ತೆ. ಅಷ್ಟು ಸಹಿಸಿಕೊಳ್ಳದೆ ಸ್ವಲ್ಪ ವ್ಯತ್ಯಾಸ ಆದೊಡನೆ ಅದನ್ನ ಪರಿಹರಿಸಿಕೊಳ್ಳುವುದಕ್ಕಾಗಿ ಪ್ರಕೃತಿಯ ಮೇಲೆ ದಬ್ಬಾಳಿಕೆಯೋ ಅಥವಾ ತಾನೇ ಅದನ್ನ ಸಿಕ್ಕಾಪಟ್ಟೆ ಬೈಕೊಂಡು, ಮಳೆ ಬಂದ್ರೆ ಚಿರಿಪಿರಿ, ಬಿಸಿ ಆದ್ರೆ ಸೆಕೆ ಸೆಕೆ, ಚಳಿ ಆದ್ರೆ ಚಳಿ ಚಳಿ ಅಂತ ಎಲ್ಲ ಕಾಲವನ್ನು ಬೈಕೊಂಡು ಕೂತ್ಕೊಳ್ಳುವಂತದ್ದೇನಿದೆ ಅದು ತಪಸ್ಸು ಕಳ್ಕೊಂಡವನ ಲಕ್ಷಣ. ತಪಸ್ಸು ಅಂದ್ರೆ ನಾವು ಕಾಡಿಗೆ ಹೋಗ್ಬೇಕಾಗಿಲ್ಲ. ನಮ್ಮ ಜೀವನದಲ್ಲಿ ಬರುವ ಸಣ್ಣ ಪುಟ್ಟ ಕಷ್ಟಗಳನ್ನು ಔಡುಗಚ್ಚಿ ಸಹಿಸಿಕೊಳ್ಳುವುದೇನಿದೆ ಅದು ಒಂದು ತಪಸ್ಸೆ. ಅಂತಹ ತಪಸ್ಸು ಕೂಡ ಅದು ಮನುಷ್ಯನ ತಾಕತ್ತು. ದಾನಂ, ತನ್ನತ್ರ ಇರುವ ವಸ್ತುವನ್ನ ಇನ್ನೊಬ್ಬರಿಗೆ ಕೈ ಎತ್ತಿ ಕೊಡುವಂತಹ ಸದ್ಬುದ್ಧಿ. ತನಗೆ ಅಗತ್ಯಕ್ಕಿಂತ ಹೆಚ್ಚಿರುವುದನ್ನ ಅಗತ್ಯ ಇರುವವನಿಗೆ ಕೊಡುವುದನ್ನ, ಅಥವಾ ಕೊಟ್ಟ ಮೇಲೆ ಪ್ರತಿಯಾಗಿ ಇಂಥ ಕೊಟ್ಟ ಕಾರ್ಯಕ್ಕೆ ನನಗೆ ಪ್ರತಿಫಲಾಪೇಕ್ಷೆ ಬೇಕು ಅನ್ನುವುದನ್ನ ಯೋಚಿಸದೆ ಕೇವಲ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಒಬ್ಬ ಕ್ಯಾಶಿಯರ್ ಇದ್ದ ಹಾಗೆ ಎಕ್ಸ್ಟ್ರಾ ಇರುವ ದುಡ್ಡನ್ನ ಎಲ್ರಿಗೂ ಹಂಚಿಬಿಡುವಂತಹ ಸುಸ್ಥಿತಿ ಯಾವ ಮನುಷ್ಯನಲ್ಲಿರುತ್ತೋ ಅವನು ದಾನ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಯಶೋ ಅಯಶಃ, ಒಳ್ಳೆಯ ಕೀರ್ತಿ ಕೆಲವೊಮ್ಮೆ ಕೆಟ್ಟ ಕೀರ್ತಿ. ಇದಿಷ್ಟರಿಂದಲೂ ಕೂಡ ಹಿಂಸೆ ಮಾಡುವುದರಿಂದ ಅಪಯಶಸ್ಸು, ಸಮತ್ವ ಇಲ್ಲದೆ ಇದ್ರೆ ಅಪಯಶಸ್ಸು, ತುಷ್ಟಿ ಇದ್ರೆ ಅಪಯಶಸ್ಸು, ತುಷ್ಟಿ ಇಲ್ಲದೆ ಹೋದ್ರೆ, ತೃಪ್ತಿ ಇಲ್ಲದೆ ಯಾವಾಗ್ಲೂ ಬೇಕು 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 ಅಂತ ಹಾತೊರೆಯುವಂತಹ ಮನಸ್ಥಿತಿ ಇದ್ದವನಾದ್ರೆ ಅದು ಒಂದು ಅಪಯಶಸ್ಸು. ದೇಹ ದಂಡನೆ ಮಾಡಿಕೊಳ್ಳಲಾರದಂತಹ ವ್ಯಕ್ತಿ ಅದು ಒಂದು ಅಪಯಶಸ್ಸು. ತೃಪ್ತಿ ಇಲ್ಲದವ, ದಾನ ಮಾಡದವ, ಎಲ್ಲವೂ ಅಪಯಶಸ್ಸು. ಇದು ಸರಿಯಾಗಿ ನಡೆದ್ರೆ ಯಶಸ್ಸು, ತಾನಾಗಿ ಕೀರ್ತಿ ಒದಗಿ ಬರುತ್ತೆ. ಇಂಥ ಒಂದು ವಿಶೇಷವಾದ ಗುಣವನ್ನ ಮನುಷ್ಯ ಹೊಂದಿರಬೇಕು. ಆದ್ರೆ ಹೊಂದಿರುವಾಗ ಅದಕ್ಕೆ ಬೇಕಿರುವಂತಹ ರೀತಿಯಲ್ಲಿ ಮನುಷ್ಯ ತನ್ನ ಜೀವನವನ್ನು ಕೂಡ ರೂಪಿಸಿಕೊಳ್ಬೇಕು. ಅಂದ್ರೆ ಭಗವಂತನ ಬಗ್ಗೆ ಒಂದು ಮಾತು ಎಚ್ಚರಿಕೆ ಕೊಟ್ರು, ಮತ್ತ ಏವ ಪೃಥಗ್ವಿಧಾ. ಈ ಎಲ್ಲ ಇಷ್ಟು ರೀತಿಯ ಗುಣಗಳನ್ನ ಹೇಳಿದ್ರಲ್ವಾ, ಈ ಎಲ್ಲ ಗುಣಗಳು ಕೂಡ ನಾವು ಎಲ್ಲಿಂದನೋ ಹೊತ್ತು ತರ್ಲಿಕ್ಕಾಗುದಿಲ್ಲ. ನಮ್ಮೊಳಗೆ ಇದ್ದದ್ದನ್ನ ಭಗವಂತ ಕಾಲಕ್ಕೆ ಸರಿಯಾಗಿ ಅದನ್ನ ಪ್ರಚುರಪಡಿಸ್ತಾನೆ, ನಮ್ಮೊಳಗೆ ನಿಂತು ಅದನ್ನ ಪ್ರೇರೇಪಿಸ್ತಾನೆ. ಮತ್ತ ಏವ ಪೃಥಗ್ವಿಧಾ, ಈ ಎಲ್ಲವೂ ಕೂಡ ನನ್ನಿಂದಲೇ ಪಳೆದು ಬರುತ್ತೆ ಅಂತ ಹೇಳ್ತಾ ಇದ್ದಾನೆ. ಸುಮನ್ ಅವ್ರು ಹೇಳ್ತೀರಾ? ಹಾ, ನಮಸ್ತೆ ಗುರು. ಕೇಳಿಸ್ತಿದ್ಯಾ? ಕಲಿಯುಗದೊಳು ಹರಿನಾಮವನೆನಿದರೆ ಕುಲಕೋಟಿಗಳು ಧರಿಸುವ ರಂಗ. ಸುಲಭದ ಭಕುತಿಗೆ ಸುಲಭವೆಂದೆನಿಸುವ, ಸುಲಭದ ಭಕುತಿಗೆ ಸುಲಭವೆಂದೆನಿಸುವ ಜಲರುಹನಾಭನ ನೆನೆ ಮನವೇ. ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಧರಿಸುವವು. ಸ್ನಾನವನರಿಯೇನು, ಮೌನವನರಿಯೇನು, ಧ್ಯಾನವನರಿಯನೆಂದೆನಬೇಡ. ಸ್ನಾನವನರಿಯೇನು, ಮೌನವನರಿಯೇನು, ಧ್ಯಾನವನರಿಯನೆಂದೆನಬೇಡ. ಜಾನಕಿ ವಲ್ಲಭ ದಶರಥ ನಂದನ, ಜಾನಕಿ ವಲ್ಲಭ ದಶರಥ ನಂದನ, ಗಾನವಿಲೋಲನ ಮನವೇ. ಕಲಿಯುಗದೊಳು ಹರಿನಾಮವನೆನೆದರೆ ಕುಲಕೋಟಿಗಳು ಧರಿಸುವವು. ಅರ್ಚಿಸಲರಿಯೇನು, ಮೆಚ್ಚಿಸಲರಿಯೇನು, ತುಚ್ಛನು ನಾನೆಂದು ಎನಬೇಡ.
ಅರ್ಚಿಸಲರಿಯೇನು ಮೆಚ್ಚಿಸಲರಿಯೇನು ತುಚ್ಛನು ನಾನೆಂದು ಎನಬೇಡ ಅಚ್ಯುತಾನಂತ ಗೋವಿಂದ ಮುಕುಂದನ ಅಚ್ಯುತಾನಂತ ಗೋವಿಂದ ಮುಕುಂದನ ಇಚ್ಛೆಯಿಂದಲೇ ನೆನೆ ಮನವೇ ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಧರಿಸುವ ಜಪವೊಂದರಿಯೇನು ತಪವೊಂದರಿಯೇನು ಉಪವಾಸ ಒಂದರಿಯನೆಂದೆನಬೇಡ ಜಪವೊಂದರಿಯೇನು ತಪವೊಂದರಿಯೇನು ಉಪವಾಸ ಒಂದರಿಯನೆಂದೆನಬೇಡ ಅಪಾರ ಮಹಿಮ ಶ್ರೀ ಪುರಂದರ ವಿಠಲನ ಅಪಾರ ಮಹಿಮ ಶ್ರೀ ಪುರಂದರ ವಿಠಲನ ಉಪಾಯದಿಂದಲೇ ನೆನೆ ಮನವೇ ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಧರಿಸುವ ಹರಿ ಓಂ. ಧನ್ಯವಾದ. ಕೃತಜ್ಞತೆಗಳು. ಮಕ್ಕಳೇ ಹೇಳ್ತೀರಾ? ದಾರಿಯ ತೋರೋ ಮುಕುಂದ ದಾರಿಯ ದಾರಿಯ ತೋರೋ ಮುಕುಂದ ನಾರಾಯಣ ನಾರಾಯಣ ಹರಿ ಬಂದೆನು 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 ಬಹು ಬಂಧನದೊಳು ಸಿಲುಕಿದೆನು ಬಹು ಬಂಧನದೊಳು ಸಿಲುಕಿದೆನು ಮುಂದಿನ ಗತಿಯೇನು ಮುಂದಿನ ಗತಿಯೇನು ದಾರಿಯ ತೋರು ತೋರು ಹರಿವ ನದಿಯೊಳಗೆ ಸಿಲುಕಿದೆ ನಾನು ನೀರೊಳಗೆ ಹರಿವ ನದಿಯೊಳಗೆ ಸಿಲುಕಿದೆ ನಾನು ನೀರೊಳಗೆ ಕಕ್ಕುಲತೆ ಇಲ್ಲದೆ ನಿನಗೇನೋ ರಂಗ
ಲಹಯ್ಯ ಹಿಡಿದೆಂ ತೋರು ತೋರು ಖುಷಿಯೊಳಗೆ ಯಾರಿಗೆ ಉಸುರುವೆನೋ ಖುಷಿಯೊಳಗೆ ನಾ ಯಾರಿಗೆ ಉಸುರುವೆನೋ ಚಿಂತಿತ ಹೇಳೋ ಪುರಂದರ ವಿಠಲನೆ ಪುರಂದರ ವಿಠಲನೆ ತೋರೋ ನಾರಾಯಣ ಶ್ರೀ ಹರಿ ಗೋವಿಂದ ನಾರಾಯಣ ಶ್ರೀ ಹರಿ ಗೋರೋ ಮುಕುಂದ ಹರಿಯತು ಹರಿಯತು ಧನ್ಯವಾದಗಳು. ಸಾಧು 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 ಸಾಧು. ಧನ್ಯವಾದ ಆಚಾರ್ಯ. ಕೇದಾರ್ ಅವ್ರು ಹೇಳ್ತೀರಾ? ಹೇಳ್ತೀನಿ. ಹರೇನು ಆಚಾರ್ಯ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಶಿಶುಮೋಹ ಸತಿಮೋಹ ಜನನಿ ಜನಕರ ಮೋಹ ಶಿಶುಮೋಹ ಸತಿಮೋಹ ಜನನಿ ಜನಕರ ಮೋಹ ರಸಿಕ ಭ್ರಾಂತಿಯ ಮೋಹ ರಾಜಮನ್ನಣೆ ಮೋಹ ರಸಿಕ ಭ್ರಾಂತಿಯ ಮೋಹ ರಾಜಮನ್ನಣೆ ಮೋಹ ಪಶುಮೋಹ ಭೂಮೋಹ ಬಂಧುವರ್ಗದ ಮೋಹ ಪಶುಮೋಹ ಭೂಮೋಹ ಬಂಧುವರ್ಗದ ಮೋಹ ಹಸನುಳ್ಳ ಆಭರಣಗಳ ಮೋಹದಿಂದ ಹಸನುಳ್ಳ ಆಭರಣಗಳ ಮೋಹದಿಂದ ಭಿನ್ನಹಕ್ಕೆ ಬಾಯಿಲ್ಲ ವಯ್ಯ ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಅನ್ನಮದ ಅರ್ಥಮದ ಅಖಿಳ ವೈಭವದ ಮದ ಅನ್ನಮದ ಅರ್ಥಮದ ಅಖಿಳ ವೈಭವದ ಮದ ಮುನ್ನ ಪ್ರಾಯದ ಮದವು ರೂಪ ಮದವು ಮುನ್ನ ಪ್ರಾಯದ ಮದವು ರೂಪ ಮದವು ತನ್ನ ಸತ್ವದ ಮದ ಧಾತ್ರಿವಶವಾದ ಮದ ತನ್ನ ಸತ್ವದ ಮದ ಧಾತ್ರಿವಶವಾದ ಮದ
ಇನ್ನು ತನಗೆದುರಿಲ್ಲವೆಂತೆಂಬ ಮದದಿಂದ ಇನ್ನು ತನಗೆದುರಿಲ್ಲವೆಂತೆಂಬ ಮದದಿಂದ ಭಿನ್ನಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಇಷ್ಟು ದೊರಕಿದರೆ ಮತ್ತಿಷ್ಟು ಬೇಕೆಂಬಾಸೆ ಇಷ್ಟು ದೊರಕಿದರೆ ಮತ್ತಿಷ್ಟು ಬೇಕೆಂಬಾಸೆ ಅಷ್ಟು ದೊರಕಿದರೂ ಮತ್ತಷ್ಟರಾಸೆ ಅಷ್ಟು ದೊರಕಿದರೂ ಮತ್ತಷ್ಟರಾಸೆ ಕಷ್ಟ ಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ ಕಷ್ಟ ಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ ನಷ್ಟ ಜೀವನದಾಸೆ ಪುರಂದರ ವಿಠಲ ನಷ್ಟ ಜೀವನದಾಸೆ ಪುರಂದರ ವಿಠಲ ಭಿನ್ನಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ. ಶ್ರೀಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು. ಮಹರ್ಷಯ ಸಪ್ತಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸಾ ಜಾತಾಃ ಯೇಷಾಂ ಲೋಕಃ ಇಮಾಃ ಪ್ರಜಾಃ. ಹಿಂದೆ ಮತ್ತಃ ಏವ ಏತೆ ಭಾವಾಃ ಭವಂತಿ, ನನ್ನಿಂದಲೇ ಈ ಭಾವಗಳೆಲ್ಲ ಹುಟ್ಟುತ್ತವೆ. ಅಂದ್ರೆ ಒಳಗಿದ್ದದ್ದು ಅಭಿವ್ಯಕ್ತಿ ಆಗುತ್ತೆ. ನಮ್ಮ ಹತ್ರ ಇದ್ರೂ ಕೂಡ ನಮ್ಗೆ ಸ್ವತಂತ್ರವಾಗಿ ಆ ಭಾವನೆಗಳನ್ನ ಹೊರಗೆ ವ್ಯಕ್ತಪಡಿಸುವುದು ಅಸಾಧ್ಯ. ನಮ್ಮ ಪರಿಸರದ ಸುತ್ತಲಿನ ಘಟನೆಗಳು ನಮ್ಮನ್ನ ಹಾಗೆ ಬೇಕಾದಂತೆ ಟ್ರಿಗರ್ ಮಾಡುತ್ತೆ. ಆದಾಗ ಸಿಟ್ಟು ಬರುತ್ತೆ, ಸಮಾಧಾನನೂ ಇರುತ್ತೆ, ಹೆಸರು ಬರುತ್ತೆ. ನಾವು ಬೇಡ ಅಂದಾಗ ಚೆನ್ನಾಗಿ ಕೆಲಸ ಮಾಡಿರ್ತೇವೆ, ಅದಕ್ಕೆ ಹೆಸರು ಬೇಕು ಅಂತ ಬಯಸ್ತೇವೆ, ಅಲ್ಲಿ ಹೆಸರೇ ಸಿಗಲ್ಲ. ಕೆಲವೊಂದ್ಸರ್ತಿ ನಾವು ಏನೂ ಪ್ರವೃತ್ತಿಯೇ ಮಾಡಿರಲ್ಲ, ಆದ್ರೆ ನಮಗೆ ಇದ್ದಕ್ಕಿದ್ದಂತೆ ತುಂಬಾ ಕ್ರೆಡಿಟ್ ಸಿಗುತ್ತೆ. ಇಂಥ ಸಂದರ್ಭಗಳನ್ನು ಕೂಡ ನಾವು ತುಂಬಾ ನೋಡ್ತೇವೆ. ಹಾಗಾಗಿ ಆ ಎಲ್ಲ ಯಶಸ್ಸು ಅಯಶಸ್ಸು ಎಲ್ಲವೂ ಅವನಿಂದಲೇ ಅನ್ನೋದನ್ನ ಹೇಳಿ, ಮಹರ್ಷಯ ಪ್ರತಿ ಮನ್ವಂತರದಲ್ಲೂ ಕೂಡ 7 ಋಷಿಗಳು ಜ್ಞಾನದ ಪರಂಪರೆಗಾಗಿ ತಮ್ಮನ್ನ ಮುಡಿಪಾಗಿಟ್ಟಿರ್ತಾರೆ. ಅವರು ಜ್ಞಾನದ ದಾರಿಗಾಗಿ ತಮ್ಮ ಶ್ರಮವನ್ನ ಏನು ಹಾಕ್ತಾರೆ, ಅದು ನನ್ನ ಆಣತಿಯ ಮೇಲೆ ನಡೆಸ್ತಾರೆ. ಆಮೇಲೆ ಚತ್ವಾರಹ ಮನವಃ, ಅಲ್ಲ ಮನುಗಳು 14 ಜನ ಇದ್ದಾರೆ, ನೀವು 4 ಜನರನ್ನೇ ಯಾಕೆ ಹೇಳಿದ್ರಿ ಅಂತಂದ್ರೆ, ಮೊದಲು ಒಂದು ಕಟ್ಟಡವನ್ನ ಅಥವಾ ಒಂದು ಸಂಸ್ಥೆಯನ್ನ ಕಟ್ಟುವಾಗ ಅದಕ್ಕೆ ತುಂಬಾ ಶ್ರಮ ಹಾಕ್ಬೇಕಾಗುತ್ತೆ. ಒಂದ್ಸರ್ತಿ ಊರ್ಜಿತ ಆಯ್ತು ಅಂತಂದ್ರೆ ಆಮೇಲೆ ಅದನ್ನ ನಡೆಸ್ಲಿಕ್ಕೆ ಇದ್ದದ್ದನ್ನ ಮುಂದುವರಿಸ್ಕೊಂಡು ಹೋದ್ರೆ ಆಯ್ತು. ಹಾಗಾಗಿ ಸೃಷ್ಟಿಯ ಮೊದಲ 4 ಮಂದಿ ತುಂಬಾ ಅದಕ್ಕೋಸ್ಕರ ಶ್ರಮ ಪಡ್ತಾರೆ ಅನ್ನುವ ದೃಷ್ಟಿಯಿಂದ ಭಗವಂತನ ವಿಶೇಷ ಆವೇಶ ಅಲ್ಲಿ ಇದೆ ಅನ್ನುವುದಕ್ಕೋಸ್ಕರ ಈ 4 ರೂಪಗಳನ್ನ, ಮೊದಲ 4 ಮಂದಿಯನ್ನ ಅಂದ್ರೆ ಸ್ವಯಂಭುವಮನು, ಸ್ವಾರೋಚಿಷಮನು, ರೈವತ್ತಮನು, ತಾಪಸಮನು, ಹೀಗೆ 4 ಮನುಗಳನ್ನ ಸ್ಮರಣೆ ಮಾಡ್ಕೊಳ್ತಾನೆ. ಚತ್ವಾರೋ ಮನವಸ್ತಥಾ, ಆಮೇಲೆ ಮದ್ಭಾವಾಹ ಮಾನಸಾ ಜಾತಾಹ, ಈ ನನ್ನ ಕುರಿತಾಗಿ ಇವರೆಲ್ಲರೂ ಕೂಡ ಚಿಂತಿಸ್ತಾರೆ, ನನ್ನ ಆಣತಿಯ ಮೇಲೆ ಲೋಕದ ಎಲ್ಲ ಕಾರ್ಯಗಳನ್ನ ಮಾಡ್ತಾರೆ ಅಂತ. ನಮ್ಗೆ ಯಾಕೋ ಇದು ಲೋಕದಲ್ಲಿ ಸಾಮಾನ್ಯ, ನಾನು ಹಾಗೆ ಮಾಡಿದೆ, ನಾನು ಹೀಗ್ ಮಾಡಿದೆ ಅಂತ ಯಾರೋ ಒಬ್ಬ ತನ್ನ ಬೆನ್ನನ್ನೇ ತಾನೇ ತಟ್ಟಿಕೊಳ್ಳುವ, ತನ್ನ ಹೊಗಳಿಕೆಯನ್ನ ತಾನೇ ಮಾಡಿಕೊಳ್ಳುವ ವ್ಯಕ್ತಿ ಅಂತ ನಮ್ಗೆ ಮೇಲ್ನೋಟಕ್ಕೆ ಅನ್ಸುತ್ತೆ. ಆದ್ರೆ ಗೀತೆ ಅನ್ನುವುದು ಅವನಿಗೆ ನೈಜ ಅರಿವನ್ನ ತರಿಸಿಕೊಡುವುದಕ್ಕಾಗಿ ಹೇಳ್ತಾ ಇರುವ ಮಾತು. ಅನಗತ್ಯವಾಗಿ ನಾನು ಅಂತ ಬಂದ್ರೆ ಅದು ಹೊಗಳಿಕೆ ಆಗುತ್ತೆ. ಯಥಾಸ್ಥಿತವಾದ ನಾನು ಅನ್ನುವ ಸತ್ಯವನ್ನ ಬಿಡಿಸಿಕೊಡುವುದು ಅಂತಾದಾಗ ಅದು ಶಿಷ್ಯನೊಬ್ಬನಿಗೆ ಅದು
ನಿಜವಾದ ಸತ್ಯವನ್ನ, ನಿಜವಾದ ಅಭಿಪ್ರಾಯವನ್ನ ಅಭಿವ್ಯಕ್ತಿಗೊಳಿಸುವಾಗ ಈ ಮಾತುಗಳನ್ನ ಹೇಳಲೇಬೇಕಾದ ಪ್ರಸಂಗ ಬರುತ್ತೆ. ಏಷಾಂ ಲೋಕಃ ಏಷಾಂ ಇಮಾಹ ಪ್ರಜಾಃ ಮದ್ಭಾವಾಃ, ಈ ಲೋಕದ ಪ್ರಜೆಗಳ, ಈ ಲೋಕದ ಸಜ್ಜನರ ಎಲ್ಲ ಚಟುವಟಿಕೆಗಳು, ಮಾನಸ ಚಟುವಟಿಕೆ, ದೈಹಿಕ ಚಟುವಟಿಕೆ, ವಾಚನಿಕ ಸ್ತುತಿ ಎಲ್ಲವೂ ಕೂಡ ಅದು ಮದ್ಭಾವಾಹ, ನನ್ನಿಂದಲೇ ಹುಟ್ಟಿ ಬರುವಂತದ್ದು. ಮತ್ತು ಆ ಸಜ್ಜನರಾದ ವ್ಯಕ್ತಿಗಳಲ್ಲಿ ಮದ್ಭಾವಾಹ, ಎಲ್ಲವೂ ನನಗಾಗಿ ಒಪ್ಪಿಸಿ, ನನ್ನಲ್ಲಿ ಒಪ್ಪಿಸಿ ಅವರು ಕರ್ತವ್ಯವನ್ನು ನಿರ್ವಹಿಸುವವರು. ಹೀಗೆ ಈ ಜಗತ್ತಿನ ವ್ಯವಸ್ಥೆ ಅನ್ನೋದು ನಡೆಯತ್ತೆ ಅನ್ನೋದನ್ನ ಈ ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಮುಂದೆ ಮತ್ತೊಂದು ಗೀತೆಯನ್ನ ಕೇಳಿ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮಕ್ಕಳು ಹೇಳ್ತೀರಾ ಇನ್ನೊಂದು? ಶಾರದನೋ ನಿನ್ನ ವೆಂಕಟರಮಣ, ಶಾರದನೋ ನಿನ್ನ ವೆಂಕಟರಮಣ, ನೀರಜ ನಯನನೇ ನೀರಜ ನಯನನೇ ನಿರ್ಮಲ ಗುಣಪೂರ್ಣ ನೀರಜ ನಯನನೇ ನಿರ್ಮಲ ಗುಣಪೂರ್ಣ ವೆಂಕಟರಮಣ, ಶಾರದನೋ ನಿನ್ನ ವೆಂಕಟರಮಣ. ಅನಾಥನೋ ನಾನು ಎನಗೆ ಬಂಧು ನೀನು, ಅನಾಥನೋ ನಾನು ಎನಗೆ ಬಂಧು ನೀನು, ನಿನ್ನವನೆಂದು ನೋಡೋ ನೀನಾಗಿ ದಯ ಮಾಡೋ, ನಿನ್ನವನೆಂದು ನೋಡೋ ನೀನಾಗಿ ದಯ ಮಾಡೋ, ಸಾರಿದೆನೋ ನಿನ್ನ ವೆಂಕಟರಮಣ, ಸಾರಿದೆನೋ ನಿನ್ನ ವೆಂಕಟರಮಣ. ಎನ್ನ ಗುಂಡುಗಳನ್ನು ಎಣಿಸಲಾಗದು ದೇವ, ಎನ್ನ ಗುಂಡುಗಳನ್ನು ಎಣಿಸಲಾಗದು ದೇವ, ಪನ್ನಗಾದ್ರಿವಾಸ ನೀನೇ ನಿರ್ದೋಷ, ಪನ್ನಗಾದ್ರಿವಾಸ ನೀನೇ ನಿರ್ದೋಷ, ಸಾರಿದೆನೋ ನಿನ್ನ ವೆಂಕಟರಮಣ, ಸಾರಿದೆನೋ ನಿನ್ನ ವೆಂಕಟರಮಣ. ದೇಶ ದೇಶದವರ ಪೊರೆವಂತೆ ಪೊರೆಯನ್ನ, ದೇಶ ದೇಶದವರ ಪೊರೆವಂತೆ ಪೊರೆಯನ್ನ, ಶೇಷಾಚಲಗನ್ನ ಹೃದಯವದನ, ಶೇಷಾಚಲಗನ್ನ ಹೃದಯವದನ, ಸಾರಿದೆನೋ ನಿನ್ನ ವೆಂಕಟರಮಣ, ಸಾರಿದೆನೋ ನಿನ್ನ ವೆಂಕಟರಮಣ. ನೀರಜ ನಯನನೇ ನೀರಜ ನಯನನೇ ನಿರ್ಮಲ ಗುಣಪೂರ್ಣ ನೀರಜ ನಯನನೇ ನಿರ್ಮಲ ಗುಣಪೂರ್ಣ, ಸಾರಿದೆನೋ ನಿನ್ನ ವೆಂಕಟರಮಣ, ಸಾರಿದೆನೋ ನಿನ್ನ, ಸಾರಿದೆನೋ ನಿನ್ನ, ಸಾರಿದೆನೋ ನಿನ್ನ ವೆಂಕಟರಮಣ. ಧನ್ಯವಾದಗಳು ಆರ್ಯ.
ಹರಿಯೋ ಆಚಾರ್ಯ ಮುಟ್ಟಿತ್ತು ಆಚಾರ್ಯ. ಆಚಾರ್ಯ ಹರಿ ಓಂ. ಆಚಾರ್ಯ ಹರಿ ಓಂ. ಕ್ಷಾಮ್ಯಂತು. ಸ್ವಾತಿ ಅವರು ಹೇಳ್ತೀರಾ? ಆಚಾರ್ಯ ನಮ್ ತಂದೆ ಹೇಳ್ತಾರೆ ಹಾ ಸುಧೀಂದ್ರ ಹೇಳಿ ಅವರು. ಹೇಳಿ ಹೇಳಿ. ಸುಧೀಂದ್ರ ಅವರು ಹೇಳಿ. ಭೂಷಣ್ ಅವರು ಹೇಳ್ತೀರಾ? ಹೊರಗಿದ್ದೀನಿ ಸರ್. ಸರಿ ಸರಿ. ಹೇಳಿ ಕೇದಾರ್ ಅವ್ರ ಮಗ. ಸರಿ, ನಮ್ಮ ಮಗ ಹೇಳ್ತಾನೆ. ಎಂತ ಶ್ರೀಮಂತನಂತಾನೋ ಶ್ರೀಕಾಂತೆ ಕಾಂತ, ಎಂತ ಶ್ರೀಮಂತನಂತಾನೋ ಬೊಮ್ಮನು ಹೆಮ್ಮಗ ಮಮ್ಮ ಮುಡಮ್ಮರಿ ಮಮ್ಮ ಚಿಮ್ಮ ಸ್ವರಮ್ಮ ಪರಮ್ಮ ಅಮ್ಮರು ಸಮೋಹನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ, ಎಂತ ಶ್ರೀಮಂತನಂತಾನೋ ಶ್ರೀಕಾಂತೆ ಕಾಂತ, ಎಂತ ಶ್ರೀಮಂತನಂತಾನೋ ಅಂಬರು ಹೆಂಗಳ ಅಂಗನಂತಗತ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರದಂಗುತ ಸಂಗದ ಗಜ ಅಖಂಗಳ ಖಂಗಳ ಹಿಂಗಿ ಪಲಾಂಗ ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗ ವರವ ಹನ್ನರ ತುನ್ನ ಭವನ್ನ ಸುಪೋನ್ನತ ರಣಗರನ್ನಿಜ ನಿನೆದುರೆನ್ನ ಎನ್ನೊಡೆಯನ್ನೆ, ಎಂತ ಶ್ರೀಮಂತನಂತಾನೋ ಶ್ರೀಕಾಂತೆ ಕಾಂತ, ಎಂತ ಶ್ರೀಮಂತನಂತಾನೋ ಬಲ್ಯ ಕೈವಲ್ಯಜ್ಞರೊಲ್ಲಭ ಸುಲ್ಲಭ ಬಲ್ಲಿತ ಕುಲ್ಲರದಲ್ಲ ನನಲ್ಲದೆ ಹುಳದು ನನ್ಮಲವಲ್ಲ ನಿನಲ್ಲದೆ ಸುಳ್ಳದು ಸೊಲ್ಲದು ನಿಲ್ಲಿದೆ ನಿಲ್ಲ ಅಂಬರು ದುಂಬಿಗೆ ತುಂಬ ವಿಶೊಂಬ ಸುಲಿಂಬಿತು ಲಿಂಬಿತು ಕೊಮ್ಮ ಕೃಪಾಂಬುದೇ ಅಂಬರು ದುಂಬಿಗೆ ತುಂಬ ವಿಶೊಂಬ ಸುಲಿಂಬಿತು ಲಿಂಬಿತು ಕೊಮ್ಮ ಕೃಪಾಂಬುದೇ ಬಿಂಬ ಕದಂಬಕ ಬಿಂಬ ಪ್ರಸನ್ ವೆಂಕಟ ಬ್ರಹ್ಮ ಕದಂಬಕ ಬಿಂಬ ಪ್ರಸನ್ ವೆಂಕಟ ನಂಬಿದ ಬಿಂಬ ಇವ ನಮ್ಮ ಕುಟುಂಬಿ, ಎಂತ ಶ್ರೀಮಂತನಂತಾನೋ ಶ್ರೀಕಾಂತೆ ಕಾಂತ, ಎಂತ ಶ್ರೀಮಂತನಂತಾನೋ. ಧನ್ಯವಾದಗಳು ಸರ್. ಹೇಳ್ಬೋದಾ ಈಗ? ಹೇಳಿ ಹೇಳಿ. ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ, ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ, ಬರಿಯ ಮಾತನಾಡಿ ಬಾಯ ಬರಡು ಮಾಡಿ ಕೆಡಲು ಬೇಡಿ, ಬರಿಯ ಮಾತನಾಡಿ ಬಾಯ ಬರಡು ಮಾಡಿ ಕೆಡಲು ಬೇಡಿ, ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ, ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ. ನಿತ್ಯವಲ್ಲ ಈ ಶರೀರ ನಿತ್ಯವೆಂದು ನೋಡಿರಯ್ಯ, ಹೊತ್ತು ಕಳೆಯಬೇಡಿ ಕಾಲ ಮೃತ್ಯು ಬಾಹೊದೀಗಲೇ,
ನಿತ್ಯವಲ್ಲ ಈ ಶರೀರ ನಿತ್ಯವೆಂದು ನೋಡಿರಯ್ಯ, ಹೊತ್ತು ಕಳೆಯಬೇಡಿ ಕಾಲ ಮೃತ್ಯು ಬಾಹೋದೀಗಲೇ. ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ, ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ. ಕಾಮ ಕ್ರೋಧಗಳನ್ನು ತೊರೆದು ಕಾಮನಯನ ಕಥೆಯ ಬರೆದು ಪ್ರೇಮದಿಂದ ಭಜಿಸಿರಯ್ಯ ಪಮರರಂತೆ ತಿರುಗದೆ. ಕಾಮ ಕ್ರೋಧಗಳನ್ನು ತೊರೆದು ಕಾಮನಯನ ಕಥೆಯ ಬರೆದು ಪ್ರೇಮದಿಂದ ಭಜಿಸಿರಯ್ಯ ಪಮರರಂತೆ ತಿರುಗದೆ. ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ, ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ. ಹಾಳು ಹರಟೆ ಆಡಿ ಮನವ ಬೀಳು ಮಾಡಿಕೊಳ್ಳಬೇಡಿ, 7 ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ. ಹಾಳು ಹರಟೆ ಆಡಿ ಮನವ ಬೀಳು ಮಾಡಿಕೊಳ್ಳಬೇಡಿ, 7 ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ. ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ, ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ. ಮೆಟ್ಟಿ ಪುಣ್ಯಕ್ಷೇತ್ರ ವನ್ನು ಸುಟ್ಟು ಹೋಗುದೈಂದರ ವಿಠಲನ ಚರಣವ. ಮೆಟ್ಟಿ ಪುಣ್ಯ ಕ್ಷೇತ್ರವನ್ನು ಸುಟ್ಟು ಹೋಗುದಯ್ಯ ಪಾಪ, ಮುಟ್ಟಿ ಭಜಿಸಿರಯ್ಯ ಪುರಂದರ ವಿಠಲನ ಚರಣವ. ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ, ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ. ಬರಿಯ ಮಾತನಾಡಿ ಬಾಯ ಬರಡು ಮಾಡಿ ಕೆಡಲು ಬೇಡಿ, ಬರಿಯ ಮಾತನಾಡಿ ಬಾಯ ಬರಡು ಮಾಡಿ ಕೆಡಲು ಬೇಡಿ. ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ, ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ. ಶ್ರೀಕೃಷ್ಣಾರ್ಪಣಮಸ್ತು. ಏತಾಂ ವಿಭೂತಿಂ ಯೋಗಂಚ ಏವಂ ಯೋ ವೇತ್ತಿ ತತ್ವತಃ ಸೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಯಾರೆಲ್ಲ ಲೋಕದ ಕಾರ್ಯವನ್ನ ಮಾಡುತ್ತಿದ್ದಾರೋ ಅವರ ಈ ವಿಶಿಷ್ಟವಾದ ಕಾರ್ಯಭಾರಕ್ಕೆ ಕಾರಣವಾದ ಭಗವಂತನ ಮಮಯೋ ವೇತ್ತಿ ತತ್ವತಃ, ಮಮ ವಿಭೂತಿಂ ಯೋಗಂ ಯಹ ತತ್ವತಃ ವೇತ್ತಿ ಸಹ ಅವಿಕಂಪೇನ ಯೋಗೇನ ಯುಜ್ಯತೆ ಅತ್ರ ಸಂಶಯ ನ. ಈ ಏನೇ ಅದ್ಭುತವಾದ ಲೋಕದ ಕಾರ್ಯಗಳು ನಡೀತಾ ಇದ್ರೆ ಅದರ ಹಿಂದೆ ಕಾರಣೀಕರ್ತನಾದಂತಹ ಭಗವಂತ ಇದ್ದಾನೆ ಅಂತ ಯಾರು ತಿಳಿತಾನೋ ಅವನಿಗೆ ವಿಶೇಷವಾದ ಲಾಭ ಆಗುತ್ತೆ ಜೀವನದಲ್ಲಿ. ಏವಂ ಯೋ ವೇತ್ತಿ ತತ್ವತಃ, ಯಾರು ತತ್ವತಃ ಏತಾಂ ವಿಭೂತಿಂ ವೇತ್ತಿ. ಈ ಅಧ್ಯಾಯದಲ್ಲಿ ಮುಂದೆ ಭಗವಂತನ ಅನೇಕ ವಿಭೂತಿಯ ಪರಿಚಯವನ್ನು ಮಾಡಿಕೊಡ್ತಾರೆ. ಯಾರು ಈ ವಿಭೂತಿಯ ಯೋಗವನ್ನು ಅತ್ಯಂತ ಚೆನ್ನಾಗಿ ತಿಳ್ಕೊಳ್ತಾನೋ ಅವನು ಅವಿಕಂಪವಾದ ಯೋಗ, ಅಂದ್ರೆ ಅಲ್ಲಾಡದ ಸುಸ್ಥಿತಿ ಮನಸ್ಸಿನಲ್ಲಿ. ಯಾಕಂದ್ರೆ ನಮ್ಮ ಮನಸ್ಸಿಗೆ ನಿರಂತರವಾಗಿ ಏನೋ ಒಂದು ವಿಷಯವನ್ನ ತಿಳ್ಕೊಳ್ಳುವಾಗ ಸಂದೇಹ ಬಂದ್ರೆ ಆ ವಿಷಯದಲ್ಲಿ ನಿಶ್ಚಿತವಾದ ಬುದ್ಧಿ ಇಲ್ಲದೆ ಇದ್ರೆ ಧ್ಯಾನವಾಗಲಿ ಅಧ್ಯಯನವಾಗಲಿ ಸಾಧ್ಯ ಆಗುವುದಿಲ್ಲ. ಅಂಥ ಸಾಧ್ಯತೆಯನ್ನ ಹತ್ತಿರವಾಗಿಸುವುದು ಈ ವಿಭೂತಿಯನ್ನ ತಿಳಿದುಕೊಂಡಾಗ. ಅಂತಹ ವಿಭೂತಿಯನ್ನ ತಿಳ್ಕೊಳ್ಳಿಕ್ಕೆ ಬೇಕಿರುವಂತಹ ವಿಶೇಷ ಪರಿಚಯವನ್ನು ನಾನು ಈ ಅಧ್ಯಾಯದಲ್ಲಿ ಕೊಟ್ಟಿದ್ದೇನೆ. ಇದರಿಂದ ಅವನು ಸ್ಥಿರವಾದ ಮನಸ್ಸನ್ನು ಹೊಂದುತ್ತಾನೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ಯಾರಾದ್ರೂ ಹೇಳೋರಿದ್ದೀರಾ? ಗುರುಗಳೇ ನಾನು ಹಾಡ್ಲಾ? ಹೇಳಿ. ನಾನೇನ ಮಾಡಿದೆನು ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ನಾನೇನ ಮಾಡಿದೆನು ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ಮಾನಾಭಿಮಾನವು ನಿನ್ನದು ಎನಗೇನು, ಮಾನಾಭಿಮಾನವು ನಿನ್ನದು ಎನಗೇನು.
ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೆನು ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ರಕ್ಕಸ ಸೂದನನೆ ಕೇಳು ಧ್ರುವರಾಯ ಚಿಕ್ಕವನಲ್ಲವೇನು. ರಕ್ಕಸ ಸೂದನನೆ ಕೇಳು ಧ್ರುವರಾಯ ಚಿಕ್ಕವನಲ್ಲವೇನು. ಉಕ್ಕಿ ಬರುವ ಕರ್ಮ ಮಾಡಿದ ಜಮಿಳ, ಉಕ್ಕಿ ಬರುವ ಕರ್ಮ ಮಾಡಿದ ಜಮಿಳ ನಿನ್ನಕ್ಕನ ಮಗನೇ ನಾನೇನ ಮಾಡಿದೆನು ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ಕರಿರಾಜ ಕರೆಸಿದನೇ ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ. ಕರಿರಾಜ ಕರೆಸಿದನೇ ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ. ಹರುಷದಿಂದಲಿ ಋಷಿ ಪತ್ನಿಯ ಶಾಪವ, ಹರುಷದಿಂದಲಿ ಋಷಿ ಪತ್ನಿಯ ಶಾಪವ ಪರಿಹರಿಸಿದೆಯಲ್ಲೋ ನಾನೇನ ಮಾಡಿದೆನು ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ಮುಪ್ಪಿಡಿಯ ಬಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇ. ಮುಪ್ಪಿಡಿಯ ಬಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇ. ಸರ್ಪಶಯನ ಶ್ರೀ ಪುರಂದರ ವಿಠಲ ಅಪ್ರಮೇಯ ಕಾಯೋ ನಾನೇನ ಮಾಡಿದೆನು ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ನಾನೇನ ಮಾಡಿದೆನು ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ನೀಯನ್ನ ಕಾಯಬೇಕು. ಕೃಷ್ಣಾರ್ಪಣಮಸ್ತು. ಸ್ವಾತಿ ಅವ್ರು ಹೇಳ್ತೀರಾ? ಆಚಾರ್ಯ ಮಂಗಳ ಮಂಗಳ ಹಾಡ್ಲಾ ಅಥವಾ ಒಂದು ಹಾಡು ಹೇಳಿ, ಮಂಗಳ ಹೇಳಿ. ಸರಿ ಆಚಾರ್ಯ. ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ರಂಗ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ. ಹುಲಿಯುಗುರರಳಲೆ ಮಗಾಯಿಗಳ ನಿತ್ತ ತೋಳನ್ನಾಡೈ ಸ್ವಾಮಿ ಘಲಿರು ಘಲಿರೆಂಬ ಗೆಜ್ಜಲಿ ನಲಿಯುತ್ತ ತೋಳನ್ನಾಡೈ. ನಿಲುವಿಗೆ ನಿಲುಕದ ಬೆಣ್ಣೆಯ ಮೆದ್ದ ತೋಳನ್ನಾಡೈ ಸ್ವಾಮಿ ಚಲುವ ಮಕ್ಕಳ ಮುದ್ದು ಮಣಿಕವೇ ತೋಳನ್ನಾಡೈ. ತೋಳು 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 ರಂಗ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ. ಸಜ್ಜನ ಸತ್ಯಕ್ಕೆ ಧರ್ಮವ ನಡೆಸಿದ ತೋಳನ್ನಾಡೈ ಸ್ವಾಮಿ ಅರ್ಜುನನ ರಥ ಸಾರಥ್ಯ ಮಾಡಿದ ತೋಳನ್ನಾಡೈ. ಲಜ್ಜೆಗೀಡಾದ ದ್ರೌಪದಿ ಕಾಯ್ದ ತೋಳನ್ನಾಡೈ ಸ್ವಾಮಿ ವಜ್ರ ಪಂಜರ ಪಾಂಡವ ಪ್ರಿಯ ತೋಳನ್ನಾಡೈ. ತೋಳು 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 ರಂಗ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ.
ನಖದಿಂದ ಹಿರಣ್ಯ ಕನುದರವ ಸೀಳಿದ ತೋಳನ್ನಾಡೈ ಸ್ವಾಮಿ ಸುಖವನಿತ್ತು ಪ್ರಹ್ಲಾದನ ಕಾಯ್ದ ತೋಳನ್ನಾಡೈ ವಿಕಳಿತಗೆಡಿಸಿದ ಗೋಪಿಯರೆಲ್ಲರ ತೋಳನ್ನಾಡೈ ಸ್ವಾಮಿ ಸುಖ ತೀರ್ಥರ ಪತಿ ಪುರಂದರ ವಿಠಲನೆ ತೋಳನ್ನಾಡೈ ತೋಳು 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 ರಂಗ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ಕೃಷ್ಣಾರ್ಪಣ. ವಾಸುದೇವ ವಿಗತಾಗ ಹೇಳಿ ಹೇಳಿ ಮಂಗಳ ಹೇಳಿ ಅಂತ ಹೇಳಿ. ವಾಸುದೇವ ವಿಗತಾಘ ಸಂಗತವ ವಾಸುದೇವ ವಿಗತಾಘ ಸಂಗತವ ದಾಸೋಹಂ 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 ತವ ದಾಸೋಹಂ 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 ತವ ದಾಸೋಹಂ ದಾಸೋಹಂ ಜೀವಾಂತರ್ಗತ ಜೀವ ನಿಯಾಮಕ ಜೀವ ವಿಲಕ್ಷಣ ಜೀವನದ ಜೀವಾಧಾರಕ ಜೀವರೂಪ ರಾಜೀವ ಭವಜನಕ ಜೀವೇಶ್ವರ ತವ ದಾಸೋಹಂ ದಾಸೋಹಂ ತವ ದಾಸೋಹಂ ದಾಸೋಹಂ ಕಾಲಾಂತರ್ಗತ ಕಾಲ ನಿಯಾಮಕ ಕಾಲಾತೀತ ತ್ರಿಕಾಲಜ್ಞ ಕಾಲ ಪ್ರವರ್ತಕ ಕಾಲ ನಿವರ್ತಕ ಕಾಲೋತ್ಪಾದಕ ಕಾಲಮೂರ್ತಿ ತವ ದಾಸೋಹಂ ದಾಸೋಹಂ ತವ ದಾಸೋಹಂ ದಾಸೋಹಂ ಕರ್ಮ ಕರ್ಮ ಕೃತ ಗಮ ಕರ್ಮ ಫಲಪ್ರದ ಕರ್ಮಜಿತ ಕರ್ಮ ಬಂಧ ಮಹಾಕರ್ಮ ವಿಮೋಚಕ ಕರ್ಮ ವಿನಿಗ್ರಹ ಕರ್ಮ ನಾಶ ತವ ದಾಸೋಹಂ ದಾಸೋಹಂ ತವ ದಾಸೋಹಂ ದಾಸೋಹಂ ಧರ್ಮಯೂಪಮಃ ಧರ್ಮ ವಿವರ್ಧನ ಧರ್ಮ ವಿದುತ್ತಮ ಧರ್ಮ ನಿಧೆ ಧರ್ಮ ಸೂಕ್ಷ್ಮ ಧರ್ಮ ಸಂರಕ್ಷಕ ಧರ್ಮ ಸಾಕ್ಷಿ ಯಮ ಧರ್ಮ ರೂಪ ತವ ದಾಸೋಹಂ ದಾಸೋಹಂ ತವ ದಾಸೋಹಂ ದಾಸೋಹಂ ಮಂತ್ರ ಯಂತ್ರ ಮಹಾಮಂತ್ರ ಬೀಜ ಮಹಾಮಂತ್ರ ರಾಜ ಗುರು ಮಂತ್ರ ಜಿತ ಮಂತ್ರಮೇಯ ಮಹಾಮಂತ್ರ ನಿಯಾಮಕ ಮಂತ್ರ ದೇವ ಜಗನ್ನಾಥ ವಿಠಲ ತವ ದಾಸೋಹಂ ದಾಸೋಹಂ ತವ ದಾಸೋಹಂ ದಾಸೋಹಂ ವಾಸುದೇವ ವಿಗತಾಘ ಸಂಗತವ ವಾಸುದೇವ ವಿಗತಾಘ ಸಂಗತವ ದಾಸೋಹಂ 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 ತವ ದಾಸೋಹಂ ದಾಸೋಹಂ ಶ್ರೀಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು. ಈ ಹರಿದಿನದಂದು ಇಷ್ಟು ಹೊತ್ತು ಎಲ್ಲರೂ ಸೇರಿ ಭಜನೆ ಚಿಂತನೆ ಮೂಲಕ ನಾವು ಕೆಲ ಹೊತ್ತನ್ನ ಸಾರ್ಥಕವಾಗಿ ಕಳೆಯುವ ಪ್ರಯತ್ನ ಮಾಡಿದ್ದೇವೆ. ತಾವೆಲ್ಲರೂ ಈ ಕಾರ್ಯದಲ್ಲಿ ಸಹಕರಿಸಿ ಭಗವಂತನ ಪ್ರೀತಿಯನ್ನ ಪಡೆಯುವುದಕ್ಕೆ ಬೇಕಾದ ಸತ್ಕಥಾ ಕಾಲಕ್ಷೇಪವನ್ನು ಮಾಡಿದ್ದೀರಿ. ಭಗವಂತನ ವಿಶೇಷ ಕರುಣೆ ಎಲ್ಲರಿಗೂ ಲಭ್ಯವಾಗಲಿ. ಇನ್ನಷ್ಟು ನಮಗೆ ಸತ್ಯವನ್ನು ತಿಳಿಯುವ ವಿಸ್ತೃತವಾದ ಮನಸ್ಸು ಮತ್ತು ಅದಕ್ಕೆ ಶರಣಾಗುವಂತಹ ವಿಶೇಷವಾದಂತಹ ಎಚ್ಚರ, ಜ್ಞಾನದ ಎಚ್ಚರ ಉಂಟಾಗಲಿ ಅಂತ ದೇವರ ಹತ್ರ ಪ್ರಾರ್ಥಿಸಿ ಇವತ್ತಿನ ಈ ಚಿಂತನೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀ ಹರಿಪ್ರಿಯತಾಂ. ಶ್ರೀ ಕೃಷ್ಣಾರ್ಪಣಮಸ್ತು.